ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಇವತ್ತು ಈ ವಿಡಿಯೋದಲ್ಲಿ ಸ್ಟೋರೇಜ್ ಚಾಲೆಂಜ್ ಮಾಡ್ತಾ ಇದೀವಿ. ಅಂದ್ರೆ ಟಿವಿಎಸ್ ಆರ್ಬಿಟರ್ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲಿ ಏನೆಲ್ಲ ಲಗೇಜ್ ಇಟ್ಕೊಂಡು ಹೋಗ್ಬೋದು ಅಂತ. ಯಾಕಪ್ಪ ಈ ತರ ಯೂನಿಕ್ ವಿಡಿಯೋ ಮಾಡ್ತಾ ಇದೀಯಾ ಅಂತ ತುಂಬಾ ಜನ ಕೇಳ್ಬೋದು. ರೀಸೆಂಟ್ ಆಗಿ ನಮ್ಮ ಫ್ರೆಂಡ್ ಟಿವಿಎಸ್ ಆರ್ಬಿಟರ್ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ತಗೊಂಡ್ರು ಏನಂದ್ರು, ಶಿವ ನೀವು ಯಾವಾಗ್ಲೂ ಯೂಶಲಿ ಒಂದು ರಿವ್ಯೂ ವಿಡಿಯೋ ಮಾಡ್ತೀರಾ, ಅದು ಬಿಟ್ರೆ ಒಂದು ರೇಂಜ್ ಟೆಸ್ಟ್ ಅಂತ ಮಾಡ್ತೀರಾ, ಅದು ಬಿಟ್ಟು ಬೇರೆ ತರ ಚೆಕಿಂಗ್ ಏನು ನೀವು ಮಾಡೋರಿ. ಅದಕ್ಕೆ ನಾನೊಂದು ಚಾಲೆಂಜ್ ಕೊಡ್ತಾ ಇದೀನಿ ನಿಮ್ಗೆ. ಈ ಟಿವಿಎಸ್ ಆರ್ಬಿಟರ್ ಏನಿದೆ ಈ ಗಾಡಿಲಿ ಸ್ಟೋರೇಜ್ ಸ್ಪೇಸ್ ಯಾವ ತರ ಇದೆ, ಅದ್ರಲ್ಲಿ ಏನೇನೆಲ್ಲ ಲಗೇಜ್ ಇಟ್ಕೊಂಡು ಹೋಗ್ಬೋದು ಅಂತ ವಿಡಿಯೋ ಮಾಡಿ ಅಂತ ಹೇಳಿದ್ರು. ಸೊ ಹೌದಲ್ವಾ, ಈ ತರನು ಕೂಡ ನಾವು ವಿಡಿಯೋ ಮಾಡ್ಬೋದಲ್ಲ. ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ಅಂದ್ಮೇಲೆ ಪ್ರಾಕ್ಟಿಕಲ್ ಆಗಿ ನಾವು ಯಾವ ತರ ಯೂಸ್ ಮಾಡ್ಬೋದು ಅದ್ರ ಬಗ್ಗೆ ನಾವು ತಿಳ್ಸ್ಕೊಳ್ಬೋದಲ್ಲ ಅಂತ ಅಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಈ ವಿಡಿಯೋದಲ್ಲಿ ಟಿವಿಎಸ್ ಆರ್ಬಿಟರ್ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲಿ ಏನೆಲ್ಲ ಲಗೇಜ್ ನಾವು ಹಾಕೊಂಡು ಹೋಗ್ಬೋದು ಅಂತ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇವಾಗ ಬೇರೆ ಯಾವ ತರ ಚೆಕ್ ಮಾಡ್ಬೇಕು, ಬೇರೆ ಯಾವ ತರ ಚಾಲೆಂಜ್ ಮಾಡ್ಬೇಕು ಅಂತ ಕಾಮೆಂಟ್ ಮಾಡಿ. ಗಾಡಿ ನೋಡಿ, ಇದೆ ನಿನ್ನೆ ಡೆಲಿವರಿ ಆಗಿರುವಂತ ಗಾಡಿ ಮಾತ್ರ ಸಾಕದಾಗಿದೆ. ಕಲರ್ ಲುಕ್ ಜೊತೆಗೆ ಈ ಫ್ಲಾಟ್ ಫುಟ್ ಬೋರ್ಡ್, ಇಲ್ಲಿ ನಾವು ಲಗೇಜ್ ಇಟ್ಕೊಂಡು ಹೋಗ್ಬೋದು. ಮತ್ತೆ ಇಲ್ಲಿ ಒಂದು ಬಾಕ್ಸ್ ಕೊಟ್ಟಿದ್ದಾರೆ, ಗ್ಲೋ ಬಾಕ್ಸ್ ಅಥವಾ ಈಸಿ ಆಕ್ಸೆಸ್ ಬಾಕ್ಸ್ ಅಂತ ಅಂತಾರೆ, ಅದೊಂದು ನಾವು ಯೂಸ್ ಮಾಡಬಹುದು. ಅದ್ರ ಜೊತೆಗೆ ಬೂಟ್ ಸ್ಪೇಸ್. ಸೊ ಫಸ್ಟ್ ಇವಾಗ ಹೆಲ್ಮೆಟ್ ಚಾಲೆಂಜ್. ಅಂದ್ರೆ ಇಷ್ಟರಲ್ಲಿ ಎಷ್ಟು ಹೆಲ್ಮೆಟ್ ಇಡ್ಸುತ್ತೆ ಅಂತ ನೋಡೋದಾದ್ರೆ, ಈ ಒಂದು ಬೂಟ್ ಸ್ಪೇಸ್ ಅಲ್ಲಿ ನಾವು ಆರಾಮ್ಸೆ ಎರಡು ಆಫ್ ಫೇಸ್ ಹೆಲ್ಮೆಟ್ ನ ಇಡಬಹುದು. ಸೊ ಒಂದ್ ಹೆಲ್ಮೆಟ್ ಈ ಸೈಡ್ ಕುಂತ್ಕೊಂಡ್ರೆ ಇನ್ನೊಂದು ಹೆಲ್ಮೆಟ್ ಈ ಸೈಡ್ ಕುಂತ್ಕೊಳ್ಳುತ್ತೆ. ಜೊತೆಗೆ ಇಲ್ಲಿ ಎಕ್ಸ್ಟ್ರಾ ಸ್ಲಾಟ್ ಇರೋದ್ರಿಂದ ಈ ಸ್ಲಾಟ್ ಅಲ್ಲಿ ನಾವು ಆರಾಮಾಗಿ ಹೆಲ್ಮೆಟ್ ನ ಪ್ಲೇಸ್ ಮಾಡಬಹುದು. ಸೊ ಹೆಲ್ಮೆಟ್ ಇಡಕ್ಕೆ ಅಂತಾನೆ ಈ ಎಕ್ಸ್ಟ್ರಾ ಸ್ಲಾಟ್ ನ ಮಾಡಿದ್ದಾರೆ, ಡಿಸೈನ್ ಎಲ್ಲ ಇದನ್ನ ಇಂಪ್ಲಿಮೆಂಟ್ ಮಾಡ್ಬಿಟ್ಟವ್ರೆ. ಇವಾಗ ನಾವು ಈ ಬ್ಯಾಗ್ ಇಟ್ಟು ನೋಡೋಣ. ಸೊ ಬ್ಯಾಗ್ ಕಂಪ್ಲೀಟ್ಲಿ ಕಾಲೇಜ್ ಬ್ಯಾಗ್, ಅಥವಾ ನಾವೇನಾರ ಸ್ಟೂಡೆಂಟ್ಸ್ ಆಗಿದ್ರೆ ಕಾಲೇಜ್ ಹೋಗಕ್ಕೆ ಅಥವಾ ನಾವು ಕೆಲಸಕ್ಕೆ ಹೋದಾಗ ಯೂಶಲಿ ನಾವು ಬ್ಯಾಗ್ ಕ್ಯಾರಿ ಮಾಡೇ ಮಾಡ್ತೀವಿ. ಸೊ ಈ ಬ್ಯಾಗ್ ನ ಇಟ್ಟು ನೋಡೋಣ. ಈ ಬ್ಯಾಗ್ ನ ಎಷ್ಟು ಈ ತರ ಇಟ್ಟು ಬ್ಯಾಗ್ ಇಟ್ಟು ಇನ್ನ ಸ್ಪೇಸ್ ಇದೆ. ಬೇಕಾದ್ರೆ ಇಲ್ಲಿ ನಾವು ಚಾರ್ಜರ್ ನ ಇಟ್ಕೋಬಹುದು. ಚಾರ್ಜರ್ ಬೇಕು ಅಲ್ಲೇ ಚಾರ್ಜ್ ಮಾಡ್ಕೊಳಕ್ಕೆ ನಾನು ಬ್ಯಾಗ್ ಕೂಡ ಹಾಕಿದ್ದೀನಿ. ಸೊ ಬ್ಯಾಗ್ ಕೂಡ ಇದೆ ನಂದು, ಆಫೀಸ್ ಬ್ಯಾಗ್ ಜೊತೆಗೆ ಚಾರ್ಜರ್ ಕೂಡ ಆರಾಮ್ಸೆ ಇಟ್ಟಿದ್ದೀನಿ. ಸೊ ಇದು ಇಡ್ಸ್ತು. ಜೊತೆಗೆ ಟೂಲ್ ಕಿಟ್ ನೋಡಿ ಇಲ್ಲಿ ಇಟ್ಟಿದ್ದೀನಿ. ಸೊ ಇಲ್ಲಿ ರಬ್ಬರ್ ಬ್ಯಾಂಡ್ ಕೊಟ್ಟಿದ್ದಾರೆ, ಇಲ್ಲಿ ಆರಾಮ್ಸೆ ಟೂಲ್ ಕಿಟ್ ಇಡ್ಬೋದು. ಹಾಕನಾ? ಓಕೆ, ಆರಾಮ್ಸೆ ಆಗೋಯ್ತು. ಸೊ ನಾವೆಲ್ಲರೂ ಆಫೀಸ್ಗೆ ಹೋಗ್ತೀವಿ, ಬ್ಯಾಗ್ ಜೊತೆಗೆ ಚಾರ್ಜರ್ ಕೂಡ ಕ್ಯಾರಿ ಮಾಡಬೇಕು ಅಂದ್ರೆ ಆರಾಮಾಗಿ ಆಗುತ್ತೆ. ಇನ್ನು ಇವಾಗ ಎಲ್ಲರೂ ನಾವು ಶಾಪಿಂಗ್ ಹೋಗಿರ್ತೀವಿ. ಸೊ ಶಾಪಿಂಗ್ ಹೋದಾಗ ಸುಮ್ಮನೆ ಬರ್ತೀವ, ಅದು ಇದು ಐಟಮ್ ತಗೋತೀವಿ. ಆ ಐಟಮ್ಗಳನ್ನ ಎಷ್ಟೆಷ್ಟು ಇರ್ತದೆ. ಸೊ ಆಲ್ರೆಡಿ ನನ್ನ ಬ್ಯಾಗಲ್ಲಿ ಒಂದಷ್ಟು ಶಾಪಿಂಗ್ಸ್ ಐಟಮ್ಸ್ ಇದೆ, ಅವೆಲ್ಲ ಹಾಕೋಣ. ಸೊ ನೆನ್ನೆ ತಾನೇ ಶಾಪಿಂಗ್ ಹೋಗಿದ್ವ, ಎಲ್ಲ ಹಾಕೊಂಡು ಬಂದೆ. ಸೊ 1 2 3 4 ಐಟಮು. ಓಹ್ 1 2 3 4 5 ಬಟ್ಟೆ, ಒಂದು ಸ್ಲಿಪ್ಪರು, ನಂದು ಐಟಮ್ ನಾರ್ಮಲ್ ಆಗಿ ಗ್ಯಾಜೆಟ್ಸ್ಗಳು ಆರಾಮ್ಸೆ ಶಾಪಿಂಗ್ ಆಯ್ತು. ಜೊತೆಗೆ ಚಾರ್ಜರ್. ಸೊ ಇವಾಗ ಚಾರ್ಜರ್ ಇನ್ನು ಇಷ್ಟು ಸ್ಪೇಸ್ ಇದೆ. ಇದ್ರಲ್ಲಿ ಬೇಕು ಅಂದ್ರೆ ನಾವು ಗ್ರಾಸರೀಸ್ ನಾವು ಹಾಕೋಬೇಕು ಅಂದ್ರೆ ಗ್ರಾಸರೀಸ್ ಆರಾಮಾಗಿ ಫಿಲ್ ಮಾಡ್ಕೋಬಹುದು. ಇವಾಗ ಶಾಪಿಂಗ್ ಐಟಮ್ಗಳೆಲ್ಲ ಹಿಂದೆ ಇಟ್ಬಿಟ್ಟೆ ಲಗೇಜು. ಇವಾಗ ನಾನು ಬ್ಯಾಗ್ ಇದೆ, ಈ ಬ್ಯಾಗ್ ನಾನು ಯಾವ ತರ ಎತ್ಕೊಂಡು ಹೋಗೋದು? ಫ್ಲಾಟ್ ಫುಟ್ ಬೋರ್ಡ್ ಇರೋದು ಎಂತಕ್ಕೆ? ಸೊ ಇಲ್ಲಿ ನಾವು ಇಟ್ಕೋಬಹುದು. ನೋಡಿ ಇಲ್ಲಿ ಉಕ್ ಕೊಟ್ಟಿದಾರಲ್ಲ, ಈ ಉಕ್ಕೆಲಿ ಜಸ್ಟ್ ತಗೊಳಕೊಟ್ರೆ ಬ್ಯಾಗ್ ನ ಹಾಕೊಂಡು ಹೋಗ್ಬೋದು. ಇವಾಗ ಒಂದು ಎಕ್ಸ್ಟ್ರಾರ್ಡಿನರಿ ಐಟಮ್ ನ ಇಲ್ಲಿ ಹಾಕನ. ಯಾವ್ದು ಗೊತ್ತಾ? ಈ ಒಂದು ಸೂಟ್ ಕೇಸ್ ನ ನಾವು ಇಲ್ಲಿ ಇಟ್ಕೊಂಡು ಹೋಗ್ಬೋದಾ? ಚೆಕ್ ಮಾಡೋಣ. ಈ ಒಂದು ಸೂಟ್ ಕೇಸ್ ಇಲ್ಲಿರೋಣ. ರೆಡಿ? ಹೋಗುತ್ತಾ ನಿಜವಾಗ್ಲು? ಎಸ್. ಓಕೆ, ಆರಾಮ್ಸೆ ಇಡುತ್ತೆ. ಸೊ ಇವಾಗ ಇದನ್ನ ಎತ್ಕೊಂಡು ಹೋಗ್ಬೋದು. ಸೊ ಇನ್ನು ರೆಗ್ಯುಲರ್ ಆಗಿ ಇವಾಗ ಮನೇಲಿ ಎಲ್ಲಾ ಮನೇಲೂ ಈ ತರ ಫಿಲ್ಟರ್ ಕ್ಯಾನ್ ಎತ್ಕೊರೋದು ನಾರ್ಮಲ್. ಸೊ ಈ ಒಂದು ಫಿಲ್ಟರ್ ಕ್ಯಾನ್ಗಳನ್ನ ಇಟ್ಕೊಂಡು ಹೋಗ್ಬೋದಾ? ಬನ್ನಿ ಚೆಕ್ ಮಾಡೋಣ. ಸೊ ಆರಾಮ್ಸೆ ಇನ್ನೂ ಗ್ಯಾಪ್ ಇದೆ, ಇಷ್ಟು ಗ್ಯಾಪ್ ಇದೆ. ತರ ನೀರಿನ ಕ್ಯಾನ್ ನಾವು ಎತ್ಕೊಳ್ಬೇಕು ಅಂತ ಅನ್ಕೊಂಡ್ರೆ ಆರಾಮಾಗಿ 2 ಹಾಕೋದು, ಇಲ್ಲೊಂದು. ಸೊ 2 ಅಕ್ಕಪಕ್ಕ ಇಟ್ಕೊಂಡು ಆರಾಮ್ಸೆ ಹೋಗ್ಬೋದು. ಇನ್ನು ಇವಾಗ ಸಿಲಿಂಡರ್. ಸೊ ಬನ್ನಿ ಸಿಲಿಂಡರ್ ಇಡೋಣ. ಸೊ ಸಿಲಿಂಡರ್ ನಾವು ಈ ತರ ಇಟ್ಕೊಂಡು ಹೋಗ್ಬೇಕಾಗುತ್ತೆ. ಆರಾಮ್ಸೆ ಇದನ್ನ ಇಟ್ಕೊಂಡು ಹೋಗ್ಬೇಕು. ಸೊ ಯಾವ್ದೇ ತರ ನಾವು ಅಡ್ಡ ಮಡ್ಗಕ್ಕಾಗಲ್ಲ. ಬಟ್ ಈ ತರ ಸ್ಟ್ರೈಟ್ ಆಗಿ ನಿಲ್ಸ್ಕೊಂಡು ಇಲ್ಲಿಗೆ ಬೇಕು ಅಂದ್ರೆ ಈ ಉಕ್ಕೆ ಸ್ವಲ್ಪ ಕಟ್ಕೊಂಡು ಹೋಗ್ಬೋದು. ಸೊ ಸಿಲಿಂಡರ್ ಎತ್ಕೊಂಡು ಹೋಗ್ಬೇಕು ಅಂದ್ರೆ ಈ ತರ ಎತ್ಕೊಂಡು ಹೋಗ್ಬೇಕು. ಇದ್ರ ಜೊತೆಗೆ ಒಂದು ಕ್ಯಾನ್ ಬೇಕು ಅಂದ್ರೆ ಈ ಕ್ಯಾನ್ ಕೂಡ ಹಿಂಗೆ ಇಟ್ಕೊಂಡು
ಒಂದು ಸಿಲಿಂಡ್ರು, ಒಂದು ವಾಟರ್ ಕ್ಯಾನ್ 20 ಲೀಟರ್ದು. ಸೊ ಇವೆರಡನ್ನು ಇಟ್ಕೊಂಡು ಜೊತೆಗೆ ಡಿಕ್ಕಿ ಸ್ಪೇಸ್ ಇರುತ್ತೆ. ಡಿಕ್ಕಿಲಿ ಏನಾರ ಐಟಮ್ ಇಟ್ಕೋಬೇಕು ಅಂದ್ರೆ ಐಟಮ್ ಇಟ್ಕೊಂಡು ಆರಾಮಾಗ ಹೋಗ್ಬೋದು. ಇಷ್ಟೇ ಅಲ್ಲ, ಈ ಗಾಡಿದು ಇನ್ನೊಂದಿದೆ, ಈಸಿ ಆಕ್ಸೆಸ್ ಬಾಕ್ಸ್ ಅಂತ. ಇನ್ನೇನು ಇಟ್ಕೊಳ್ಬಹುದು ನೋಡೋಣ. ಒಂದು ಇಷ್ಟು ಐಟಮ್ ಇದೆ, ಇವೆಲ್ಲ ಇಡಿಸ್ತದ ನೋಡೋಣ. ಫಸ್ಟ್ ಫೋನ್, ಯಾಕಂದ್ರೆ ಫೋನ್ ಚಾರ್ಜಿಂಗ್ ಹಾಕಿದಾಗ ಫೋನ್ನೇ ಮೇನ್ ಆಗಿ ಇಡಬೇಕಾಗಿರೋದು. ಓಕೆ, ಇವಾಗ ಫೋನ್ನ ಇಲ್ಲಿ ಇಡೋಣ, ಇಡಿಸ್ತು. ಇವಾಗ ನಮ್ದು ಗಾಗಲ್ಸ್ ಇದೆ, ಒಂದಲ್ಲ 2 ಗಾಗಲ್ಸ್ ಇದೆ, 2 ಇಡ್ಸದ. ಓಕೆ, ಬಿದ್ದಾಯ್ತೊಂದು ಶೆಟ್, ನೋಡೋಣ. ಓಕೆ, 1 ಗಾಗಲ್ಸು, 2 ಗಾಗಲ್ಸು, ಫೋನ್ ಇದೆ, ಜೊತೆಗೆ ನಂದು ಇಯರ್ಫೋನ್. ಯೂಶಲಿ ಸಾಂಗ್ ಕೇಳ್ಕೊಂಡು ಹೋಗ್ಬೇಕಲ್ವಾ, ಅದಕ್ಕೆ ಇಯರ್ಫೋನ್ನ ಇಲ್ಲ ಒಳಗಡೆ ಹಾಕೋಣ. ಇವಾಗ ನಾನು ಗಾಡಿಲಿ ಇರ್ಬೇಕಾದ್ರೆ ನಾನು ಫೋನ್ ಇಲ್ಲಿ ಚಾರ್ಜ್ ಮಾಡ್ತೀನಿ. ಎಕ್ಸ್ಟ್ರಾ ಚಾರ್ಜ್ ಮಾಡೋಕ್ಕೆ ಪವರ್ ಬ್ಯಾಂಕ್ ಬೇಕಲ್ವಾ, ಪವರ್ ಬ್ಯಾಂಕ್ ಇದೆ, ಅದನ್ನ ಹಾಕೋಣ. ಓಕೆ, ಇಷ್ಟು ಹಿಡಿಸ್ತದೆ. ಈ ಮೈಕ್ ಇಡೋಕೆ ಜಾಗನೇ ಇಲ್ವಲ್ಲ, ಇಡ್ಬೋದಾ? ಜಾಗ ಮಾಡ್ತಾ ಇದ್ದೀನಿ. ಓಕೆ, ಹಿಡಿಸುತ್ತೆ. ಸೊ ಒಂದು ಮೈಕು, ಅದ್ರ ಕೆಳಗಡೆ ಒಂದು ಇಯರ್ಫೋನ್ಸು, ಜೊತೆಗೆ ಒಂದು ಪವರ್ ಬ್ಯಾಂಕು, ಜೊತೆಗೆ ಫೋನ್ ಚಾರ್ಜಿಂಗ್ ಹಾಕಿದ್ದೀನಿ. ಸೊ ಒಂದು ಫೋನು ಮತ್ತೆ 2 ಗಾಗಲ್ಸು ಒಳಗಡೆ ಆರಾಮ್ಸೆ ಇಡ್ಸಿದೆ. ಜೊತೆಗೆ ಇಲ್ಲಿ ಒಂದು ಸೂಟ್ ಕೇಸು, ಜೊತೆಗೆ ಒಳಗಡೆ ನಮಗೆ ಇಷ್ಟು ಲಗೇಜ್ ಜೊತೆಗೆ ಚಾರ್ಜರ್ ಗಾಡಿದು. ಇವಾಗ ಗಾಡಿ ಓಡಾಡ್ಸೋಣ, ಬನ್ನಿ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ. ಹಿಂಗಿದೆ. ಸೊ ನೋಡಿದ್ರಲ್ಲ, ಈ ರೀತಿ ಟಿವಿಎಸ್ ಆರ್ಬಿಟರ್ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲಿ ಬೂಟ್ ಸ್ಪೇಸ್ ನ ಯೂಸ್ ಮಾಡ್ಕೋಬಹುದು. ಮತ್ತೆ ಫ್ಲಾಟ್ ಫುಟ್ಬೋರ್ಡ್ ಇದೆ, ಅಲ್ಲಿ ವಾಟರ್ ಕ್ಯಾನ್ ಏನಾರ ಇಟ್ಕೋಬೇಕು ಅಂದ್ರೆ, ಮತ್ತೆ ಸಿಲಿಂಡರ್ ಏನಾರ ಹಾಕೋಬೇಕು ಅಂದ್ರೆ ಆತರ ಹಾಕೋಬಹುದು. ಮತ್ತೆ ಸೂಟ್ ಕೇಸ್, ದೊಡ್ಡದಾಗಿ ಏನಾರ ನಮ್ಮ ಹತ್ರ ಸೂಟ್ ಕೇಸ್ ಇತ್ತು ಅಂದ್ರೆ ಈ ತರ ಇಟ್ಕೊಂಡು ಓಡಾಡಬಹುದು. ಸೊ ಓವರ್ ಆಗಿ ಡೇ ಟು ಡೇ ನಾವು ರಿಯಲ್ ಆಗಿ ನಾವು ಗಾಡಿ ತಗೊಂಡು ಓಡಾಡ್ತೀವಿ ಅಂದ್ರೆ ಈ ತರ ಎಲ್ಲ ಲಗೇಜ್ ಹಾಕೊಂಡು ನಾವು ಓಡಾಡಬಹುದು. ಸೊ ಏನ್ ಅನ್ಸುತ್ತೆ ನಿಮ್ಗೆ, ಈ ಸ್ಪೇಸ್ ಸಾಕಾಗುತ್ತಾ ಟಿವಿಎಸ್ ಆರ್ಬಿಟರ್ ಇರುವಂತ ಒಂದು ಸ್ಪೇಸ್? ಕಮೆಂಟ್ ಮಾಡಿ. ಅಂಡ್ ಹಾಗೆ ನೆಕ್ಸ್ಟ್ ಈ ಒಂದು ಗಾಡಿಲಿ ಬೇರೆ ಯಾವ ಚಾಲೆಂಜ್ ಮಾಡ್ಬೇಕು ಅಂತ ಅದು ಕೂಡ ಹೇಳಿ. ಇಷ್ಟ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದೀನಿ. ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಅಂಡ್ ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಇದೆ.